ಏನು ನಮ್ಮ ತಳವಾರ ಜನಾಂಗ. ಇವತ್ತು ತಳವಾರ ಅಂದರೆ ಅವ್ರು ತಳವಾರ ಜಾತಿ ಬೇರೆನೆ, ನಾವು ಅವರು ಇಲ್ಲೇ ಇರ್ತೀವಿ, ಒಂದೇ ಕಡೆಗೆ ಇರ್ತೀವಿ ಅಂತ ಹೇಳಿ ನಾವು ಅಣ್ತಂಬ್ರಂಗಿದ್ದೀವಿ. ಎಷ್ಟೋ ಕಡೆ ಬೇಡ ಸಮಾಜದವರು ನಾವು ಅಣ್ತಂಬ್ರಂಗಿದ್ದೀವಿ. ಸುರ್ಪುರ್ನಾಗ ಬಹಳಷ್ಟು ಜನ ಅಲ್ಲಿ ಕೂಡ ಅಣ್ತಂಬ್ರಂಗಿದ್ದೀವಿ ನಾವು. ಅವ್ರು ಎಮ್ ಎಲ್ ಎ ನಿಂತರು ಓಟ್ ನಾವೇ ಹಾಕ್ತೀವಿ. ಅವ್ರು ಬ್ಯಾಡ್ರ ಅವ್ರಿಗೆ ಓಟ್ ಹಾಕ್ಬಾರ್ದು ನಾವು ಹಾಕಿಲ್ಲೇನು, ಎಲ್ಲ ಕಡೆ ಹಾಕಿವಿ. ಆದರೂ ಕೂಡ ಇವ್ರಿಗೆ ಏನಾದರೂ ಒಂದು ದೊಡ್ಡ ನೆಪ ಇವತ್ತು ಸರ್ಕಾರದ ಮುಂದೆ ಇಡ್ಲಿಕ್ಕೆ, ಇವರು ಕಬ್ಬಳಿಗೆ ತಳವಾರ, ಇವರು ಕೋಲಿ ಸಮಾಜ ತಳವಾರ ಅಂದ್ರೆ ಇದು ಸರ್ಕಾರ ಆದೇಶ ಮಾಡದ, ಕೇಂದ್ರ ಸರ್ಕಾರದಿಂದ ಏನು ಬಂದದ, ಅದರಾಗ ಎಲ್ಲರೇ ಅದ ಏನು ಕಬ್ಬಲಿಗೆ ತಳವಾರ ಅಂತಾನೂ ಇಲ್ಲ, ಇವತ್ತು ಬೇಡ ತಳವಾರ ಅಂತೂ ಇಲ್ಲ, ನಾಯಕ ತಳವಾರ ಅಂತೂ ಇಲ್ಲ. ಸರ್ಕಾರದ ಪುರಾತನ ಕಾಲದಲ್ಲಿ ಹಿಡ್ಕೊಂಡು ಇವತ್ತು ಏನು ಜಾತಿ ಲಿಸ್ಟ್ ಇದೆ ಅದರಲ್ಲಿ ಸಪ್ರೇಟ್ ಒಂದೇ ಕಡೆ ಅದ ತಳವಾರ ಅಂತ ಒಂದೇ. ಆದರೂ ಕೂಡ ಇವರು ತಮ್ಮ ರಾಜಕೀಯ ಪ್ರಭಾವವನ್ನು ಸರ್ಕಾರದ ಒತ್ತಡ ಹೇಳಿ ಇವತ್ತು ತಳವಾರರಿಗೆ ಇವತ್ತು ಸರ್ಟಿಫಿಕೇಟ್ ಕೊಡಲಿಕ್ಕೆ ಸ್ಟಾಪ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಆ ಒತ್ತಡಕ್ಕೆ ಮಾಡೋದು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅಹಿಂದ ನಾಯಕರು, ಯಾರು ನಿರ್ಗತಿಕರಿದ್ದಾರೆ ಅವರನ್ನ ನಾನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತೀನಿ ಅಂತ ಘೋಷಣೆ ಮಾಡುವಂತ ಸಿದ್ದರಾಮಯ್ಯ ಸಾಹೇಬರು ಅಂಥವ್ರ ಮೇಲೆ ಇವರು ಒತ್ತಡ ಹೇರಿ ಇವತ್ತು ಚಾವಿ ಈ ಕಡೆ ತಿರುವುದು ಈ ಕಡೆ ತಿರುಗಬೇಕು, ಈ ಕಡೆ ತಿರುವುದು ಈ ಕಡೆ ತಿರುಗಬೇಕು ಒತ್ತಾಯ ಮಾಡ್ಯಾರ. ಹೀಗಾಗಿ ಇವರಿಂದ ನಮಗೆ ಸತತ ಅನ್ಯಾಯ. ಇವತ್ತೇನು ನಮ್ಮ ಜನಾಂಗಕ್ಕೆ ನಾವೆಲ್ಲ ಮೇಲ್ ಬರಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡಬೇಕು, ಈ ಜನಾಂಗ ಮುಂದೆ ಒಲಿಬೇಕು, ಇವರು ಸಮಾನತೆ ಬರಬೇಕಾದ್ರೆ ಇವ್ರು ಎಷ್ಟಿ ಸಿಕ್ಕಾಗ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡೇನು ವಿಠಲ್ ಹೇರೂರು ಹೋರಾಟ ಮಾಡಿದ್ರು. ಈ ಜನರ ಕಷ್ಟ ನೋಡಿ, ಈ ಜನರ ಮೇಲೆ ಆಗ್ತಾ ಇರುವಂಥ ಅನ್ಯಾಯವನ್ನು ನೋಡಿ ತಮ್ಮ ಜೀವನವನ್ನೇ ತ್ಯಾಗ ಮಾಡುವ ಮಟ್ಟಿನಲ್ಲಿ ಅವರು ಹೋರಾಟ ಮಾಡಿ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇವತ್ತೇನು ನಮ್ಮ ಕಲಬುರಗಿ ಭಾಗದಲ್ಲಿ ಬಹಳಷ್ಟು ಜನ ತಳವಾರ ಸಮಾಜ